ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಣಿಕ್ಯ. ಇದು ನಮ್ಮ ಆಂಟಿ ಮಗಳ ಎಂಗೇಜ್ಮೆಂಟಿನ ವಿಡಿಯೋ. ನಾನು ಈ ವಿಡಿಯೋನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ. ಅವತ್ತು ನೈಟು ಎಂಗೇಜ್ಮೆಂಟ್ ನಾಳೆ ಅಂತ ಹೇಳಿ ನಾವೆಲ್ಲ ಹೂ ಕಟ್ತಾ ಕೂತಿದ್ವಿ. ಆ ವಿಡಿಯೋ ಇದು. ಸುಮಾರು ದಿನದಲ್ಲೇ ವಿಡಿಯೋ ಮಾಡಿದ್ದೆ ಎಂಗೇಜ್ಮೆಂಟ್ದು, ಆದರೆ ಶೇರ್ ಮಾಡ್ಕೊಳಕ್ಕಾಗಿರಲಿಲ್ಲ. ಆದರೆ ಇವಾಗ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ. ನಮ್ಮ ಅಜ್ಜಿ ಅವರೇ ಕೈ ಹಿಡಿತಾ ಬಂತು ಗಾಡಿ ಬಂತು. ಒಂದು ನಿಮಿಷ ಓಕೆನಾ? ಸೂಪರ್. ಓ ಎಮ್ಮ ಸಿ ಹಂಗಾದ್ರೂ ಹಿಡ್ಕೊಂಡ್ರು ನೋಡೋಣ. ಎಮ್ ಅಂತ ಯಾರಿಗೂ ಎನ್ಸಿಲ್ಲ ಹಂಗ ಹಿಡ್ಕೊಂಡು. ಓ ಚೆನ್ನಾಗೈತೆ. ನಮಸ್ತೆ ನಮಸ್ತೆ ತಮ್ಮಯ್ಯ, ನಮಸ್ತೆ. ಇವನು ಅವನೆಲ್ಲ ಹೇಳಿ. ಇವಳು ಬ್ಲೂ ಟೀ ಶರ್ಟ್ ಹಾಕಿರೋಳು ನಮ್ಮ ಅತ್ತೆ ಮಗಳು. ಇವನು ನನ್ನ ಮಗ. ಇವಾಗ ಊಟ ಮಾಡಿಸ್ತಾ ಇದ್ದಾರೆ. ಇದರಲ್ಲಿ ಯಾರ್ಯಾರು ಅಂತ ಹೇಳ್ತೀನಿ ನೋಡಿ. ತೋಪು ಇದರಲ್ಲಿ ಯೆಲ್ಲೋ ಕಲರ್ ಡ್ರೆಸ್ಸು ನಮ್ಮ ಅತ್ತೆ ಮಗಳು, ಮಧ್ಯದಲ್ಲಿ ಕೂತಿರೋಳು ನಮ್ಮ ಆಂಟಿ ಮಗಳು, ಎಂಗೇಜ್ಮೆಂಟ್ ಹುಡುಗಿ. ಇವಳು ಲಾಸ್ಟ್ ಪಿಸ್ತಾ ಗ್ರೀನ್ ಡ್ರೆಸ್ ಹಾಕಿರೋಳು ನಮ್ಮ ಚಿಕ್ಕಪ್ಪನ ಮಗಳು ಸುಷ್ಮಿತಾ ಅಂತ. ಮನೆಯವರೆಲ್ಲಾದ್ರು ಅಂತ ಇದ್ದ ಅಂತಾನೆ ನೋಡಲ್ಲಿ ಹೆಂಗ್ ತಿಂತಾನೆ. ಏ ಹಂಗಲ್ಲ, ಅವ್ನ ಸ್ಟೈಲ್ ತೋರಿಸ್ತಾ ನೋಡ್ಬೇಕಿತ್ತು. ಅಲ್ಲಿ ನೋಡಲ್ಲಿ ಚಿಕ್ಕಪ್ಪ, ನೀವು ತಿಂದ್ರ ಊಟ? ಬನ್ನಿ ಕೂತ್ಕೊಳ್ಳಿ, ನಾವು ಹಾಕೊಡ್ತೀವಿ. ಚಿಕ್ಕಪ್ಪ ಅದ ಯಾಕಂದ್ರೆ ನಮ್ಮ ಬ್ರದರ್ ಕಾಣಿಸ್ತಾನೆ ಇಲ್ಲ. ನಮ್ ಬ್ರದರ್ ಕಾಣಿಸಲ್ಲ ಪವನ್. ಹಿಂಗಾದ್ರೂ ಕೂತಿದ್ರ ಆಗದು ಕಣ. ನೀನು ಅಪ್ಪ ಬೇಡ ಕಣಪ್ಪ. ಅಲ್ಲಿ ನೋಡಲ್ಲಿ ಇಲ್ಲಿ ಪಿಂಕು ಮತ್ತೆ ಬ್ಲೂ ಕಲರ್ದು ನೈಟಿ ಹಾಕಿದಾರಲ್ಲ, ಅವ್ರು ನಮ್ಮ ಲಾಸ್ಟ್ನ ಆಂಟಿ. ಅವರು ಸ್ಯಾರಿ ಹಾಕಿರೋರು ನಮ್ಮ ದೊಡ್ಡಪ್ಪನ ಹೆಂಡತಿ. ಅನ್ನ ಇದು ನೋಡಿ ನಾಗ್ಲಮ್ಮ ಆಂಟಿ, ಭುವನ್ ಆಂಟಿ ನೀವು ಯಾರು ಪುಷ್ಪ ಆಂಟಿ ಆಯ್ ಅಂದ್ಬಿಡಿ. ಆಯ್ ಇವಳೊಬ್ಳು ನಮ್ಮ ಅತ್ತೆ ಮಗಳು, ಇವ್ರು ನಮ್ಮ ಮಾವನ ಹೆಂಡತಿ, ಇವರು ನಮ್ಮ ಚಿಕ್ಕಮ್ಮ, ಇವ್ರು ನಮ್ಮ ಕೊನೆ ಆಂಟಿನ. ಎಷ್ಟನೇ ಆಂಟಿ? 3ನೇ ಆಂಟಿನ. ಯಾರು ಅವ್ವ ಆಂಟಿ? 4ನೇ ಆಂಟಿ. ಇವರು ಪಿಂಕ್ ಅಂಡ್ ಬ್ಲೂ ನೈಟಿ ಹಾಕಿದಾರಲ್ಲ, ಅವ್ರು ನಮ್ಮ ಚಂಪಾ ಆಂಟಿ. ಇವಳು ನೋಡಿ, ಇವಳು ಬಾಣ್ತೆ ಒಳಗಂತಾಳೆ. ಆಯನ್ನ ಅಲ್ಲಿ ಅಲ್ಲ, ಇಲ್ಲಿ ಬಂದ್ಬಿಟ್ಟು ನಿಮ್ಮನ್ನ ನೋಡಿದ್ರೆ ಕಾಣಿಸುತ್ತೆ. ಡೀಪಾಗಿ ನಡೀತಾ ಇದೆ ಡಿಸ್ಕಸ್.
ಸಾಕು, ಇಷ್ಟ ಬೇಕಾದಷ್ಟು. ಇದು ಮಾರ್ನಿಂಗ್ ವಿಡಿಯೋ. ನಮ್ಮ ಆಂಟಿಯವರು ತೋಟದ ಮನೆಯಲ್ಲಿ ಇರೋದು. ಅಲ್ಲಿ ಸುತ್ತಮುತ್ತ ನೇಚರ್ ಹೇಗಿದೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಸರಿ ಸರಿ ಹಾಕಿ ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಾವ್ರು ನಿಮ್ಮನ್ನ. ಹೌದಾ, ಹೇಳಿದೀಯಾ? ಗೊತ್ತು. ಇದು ನಮ್ಮ ಆಂಟಿ ಮನೆ ಮುಂದೆ ನಾನು ಹಾಕಿರೋ ರಂಗೋಲಿ. ಇದು ನೋಡಿ, ಇವನು ನಮ್ಮ ಚಿಕ್ಕಪ್ಪನ ಮಗ. ಹೌದಪ್ಪ, ಆಯ್ತು. ಅಯ್ಯೋ ಕತೆ ಹುಡುಗ. ಇವರು ನಮ್ಮ ಚಂಪಾ ಆಂಟಿ. ಇವರು ರಂಗೋಲಿ ಬಿಡೋದ್ರಲ್ಲಿ ತುಂಬಾ ಫೇಮಸ್ಸು. ಎಷ್ಟು ಸಖತ್ತಾಗಿ ಹಾಕ್ತಾರೆ ಎಳೆಗಳು ಅಂದರೆ, ಅದನ್ನೇನಾದರೂ ಹಂಗೆ ಡ್ರಾ ಮಾಡಿದಾರೇನೋ ಅನ್ನೋ ಥರ ಹಾಕ್ತಾರೆ. ಇವರು ನಮ್ಮ ತಾತ ಅವರ ಅಮ್ಮ, ಮತ್ತು ಇವರು ನಮ್ಮ ಅಜ್ಜಿ, ಇವರು ನಮ್ಮ ತಾತ. ಇವ್ರನ್ನೆಲ್ಲ ತೀರೋದ್ಮೇಲೆ ಇಲ್ಲೇ ಹಾಕಿರೋದು. ಮನೆ ಮುಂದೆ ಈ ಥರ ಸಮಾಧಿ ಮಾಡಿ ಹಾಕಿದ್ದಾರೆ. ಅಲ್ಲಿ ಇವತ್ತು ಎಂಗೇಜ್ಮೆಂಟ್ ಅಲ್ವ ನಮ್ಮ ಸಿಸ್ಟರ್ದು, ಹಂಗಾಗಿ ರಂಗೋಲಿ ಹಾಕ್ತಿದ್ದಾರೆ ನೀಟಾಗಿ ಕ್ಲೀನ್ ಮಾಡಿ ಸಮಾಧಿ ಹತ್ರ. ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಇದೇ ರಂಗೋಲಿ ಕಲರ್ ಹಾಕಿದ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ಹೆಂಗಿದೆ ಅಲ್ಲೆಲ್ಲ. ಬನ್ನಿ ಹೋಗೋಣ. ಬಾತರು ಹ್ಞೂ, ಅದನ್ನು ತೆಗ್ದೆ. ಚೆನ್ನಾಗೈತೆ. ನೀರು ಬೀಳೋದಲ್ಲಿ ನೋಡಿ ಫ್ರೆಂಡ್ಸ್, ಇದು ಸಮಾಧಿ. ಅತ್ತೆ ಹಂಗೆ ಅನ್ನೋದು ನೋಡಿ ಗೈಸ್. ಅದು ಜ್ಯೋತಿಗೌಡನ ಹೊಲ, ಅದು ನೀರು, ಅದು ಮರ. ಹಾಂ, ಹೊಲ್ಕೊಟ್ಟು ಹೊಲ್ಕೊಡ್ದೇ ಇದ್ರೆ ಆಯಿತು ನನ್ನ ಕತೆ. ಭುವನಮ್ಮ ನನ್ನ ಚೆನ್ನಾಗಿ ಬಿಟ್ರು. ಹೌದಾ, ಏನವ್ವ? ಹಾಂ ಹಾಂ, ಹೌದು. ಮತ್ತು ಒಂದು ಮಾವಿನ ಮರ ಇತ್ತು ಇಲ್ಲಿ. ಎಷ್ಟೊಂದು ಮಾವಿನಕಾಯಿಗಳು ಬಿಟ್ಟಿತ್ತು ಅಂದರೆ ತುಂಬಾ ಬಿಟ್ಟಿತ್ತು. ಎಲ್ಲರೂ ಮಾತಾಡ್ಕೋತಾ ಇದ್ರು ಊರಿಗೆ ಹೋಗುವಾಗ ಕಿತ್ಕೋಬೇಕು ಅಂತ ಹೇಳಿ. ನಾನು ಸುಮಾರು ನೋಡ್ತಾನೆ ಇದ್ದೆ, ಹಂಗೇ ನಾನು ಕೇಳಿಸ್ಕೊಂಡು ಹೋಗ್ಬೇಕು ಅಂತ. ಆದರೆ ಲಾಸ್ಟಲ್ಲಿ ಬರುವಾಗ ಮರ್ತೇ ಬಿಟ್ಟೆ ಕೇಳಿಸ್ಕೊಳ್ಳೋದನ್ನು. ತುಂಬಾ ಜಾಸ್ತಿ ಬಿಟ್ಟಿತ್ತು. ಈ ಮಾವಿನಕಾಯಿ ಹೆಂಗಂದರೆ, ನಾವು ಕಾಯಲ್ಲೇ ಏನಾದರೂ ತಿನ್ನಬೇಕು ಅಂತ ಅಂದರೆ ಅಷ್ಟು ಒಂಥರ ತಿನ್ನೋಕ್ಕಾಗಲ್ಲ, ತುಂಬ ಹುಳಿ ಹುಳಿ ಅನಿಸುತ್ತೆ. ಹಣ್ಣಾದಾಗ ಮಾತ್ರ ತುಂಬಾ ಸ್ವೀಟು, ಒಳ್ಳೆ ಸಕ್ಕರೆ ಥರ ಇರುತ್ತೆ, ಅಷ್ಟು ಸ್ವೀಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಕಾಯಾಗಿದ್ದಾಗ, ಹಣ್ಣಾದಾಗ ಮಾತ್ರ ತಿನ್ಬೋದಷ್ಟೇ. ಮತ್ತು ತುಂಬಾ ಮಾವಿನಕಾಯಿಗಳು ಬಿಟ್ಟಿತ್ತು. ಈ ಸೀಬೆಕಾಯಿ ಅಂತೂ ಎಷ್ಟೊಂದು ಬಿಡುತ್ತೆ ಗೊತ್ತಾ. ಆಮೇಲೆ ತುಂಬಾ ಸಾಫ್ಟಾಗಿರುತ್ತೆ, ಸ್ವೀಟಾಗಿರುತ್ತೆ ಸೀಬೆಕಾಯಿ. ನಾನು ಸುಮಾರು ಸೀಬೆಕಾಯಿ ತಿಂದಿದ್ದೀನಿ, ಇದರಷ್ಟು ಟೇಸ್ಟ್ ನಾನು ಎಲ್ಲೂ ನೋಡಿಲ್ಲ. ಅಷ್ಟು ಚೆನ್ನಾಗಿದೆ ಈ ಸೀಬೆಕಾಯಿ. ಮತ್ತು ನಮ್ಮ ಆಂಟಿಯವರ ಹೊಲದಲ್ಲಿ ತುಂಬಾ ತೆಂಗಿನ ಮರಗಳಿದೆ. ಆದರೆ ನಾನು ಇದೊಂದು ತೆಂಗಿನ ಮರದ್ದು ವಿಡಿಯೋನ ಮಾತ್ರ ಮಾಡಿದೆ. ನೋಡಿ ಎಷ್ಟೆಷ್ಟು ಹತ್ರಕ್ಕೆ ಎಳ್ನೀರು ಬಿಟ್ಟಿತ್ತು ಅಂದರೆ, ನೋಡ್ತಾ ಇದ್ರೇ ತುಂಬ ಖುಷಿ ಆಗ್ತಿತ್ತು. ಇಷ್ಟು ನಮ್ಮ ಆಂಟಿ ಅವರು ಒಂಥರ ಪುಣ್ಯ ಮಾಡಿದರು, ಹೊಲದಲ್ಲಿ ಮನೆ ಕಟ್ಕೊಂಡು ಆರಾಮಾಗಿ ಹ್ಯಾಪಿಯಾಗಿ ಒಳ್ಳೆ ಲೈಫ್ ಲೀಡ್ ಮಾಡ್ತಾರೆ. ನಮ್ಮ 4ನೇ ಆಂಟಿ ಅವರು. ನೋಡಿ ನಮ್ಮ ದೊಡ್ಡಪ್ಪ ಮಾವಿನಕಾಯಿ ಕೀಳ್ತಾ ಇದ್ದಾರೆ. ಎಷ್ಟು ಬರುತ್ತೋ ಅಷ್ಟು ಕೇಳ್ತಾ ಇದ್ದಾರೆ. ಯಾರಿಗೆ ಸಿಕ್ಕುತ್ತೋ ಅವ್ರಿಗೆ ಸಿಗಲಿ, ತಗೊಂಡೋಗ್ಲಿ ಅಂತ ಹೇಳಿ ಎಲ್ಲರೂ ವೆಯ್ಟ್ ಮಾಡ್ತಾ ನಿಂತಿದ್ದಾರೆ ಮಾವಿನಕಾಯಿಗೋಸ್ಕರ. ಮತ್ತು ಇವಾಗ ಎಂಗೇಜ್ಮೆಂಟ್ ಶುರು ಆಯಿತು. ಬನ್ನಿ ಇಲ್ಲಿಂದ ಎಂಗೇಜ್ಮೆಂಟ್ ಶುರು ಆಯಿತು, ಏನೇನು ನಡೀತು ಅಂತ ನೋಡ್ಕೊಬರೋಣ. ನೋಡಿ ಇವಾಗ ಎಂಗೇಜ್ಮೆಂಟ್ಗೆ ಅಂತ ಹೇಳಿ ಹಣ್ಣುಗಳು ಏನೇನು ತಂದಿರ್ತಾರೆ ಅದೆಲ್ಲ ಜೋಡಿಸ್ಕೊತಾ ಇದ್ದಾರೆ. ಎಲ್ಲರೂ ಗೆಸ್ಟ್ ಎಲ್ಲ ಬಂದಾಯಿತು, ಹುಡುಗನ ಕಡೆಯವರು ಬಂದಾಯಿತು. ಇವರು ಪಂಚೆ ಶರ್ಟ್ ಹಾಕಿರೋರು ನಮ್ಮ ತಾತ, ಅಂದರೆ ನಮ್ಮ ಅಮ್ಮನ ಅಪ್ಪ. ಇವರು ಒಪ್ಪು ಬೀಳ್ಯ ಅಂತ ತಗೋತಾರೆ ಎಂಗೇಜ್ಮೆಂಟ್ ಟೈಮಲ್ಲಿ. ಎಂಗೇಜ್ಮೆಂಟ್ ರಿಂಗ್ ಚೇಂಜ್ ಮಾಡೋಕ್ಕೆ ಮುಂಚೆ
ಇವಾಗ ಎಲ್ಲರೂ ಅದಕ್ಕೆ ಉಪ್ಪು ಬೆಳ್ಳೆ ತಗೊಳಕ್ಕೆ ಅಂತ ಕೂತಿದ್ದಾರೆ. ಮತ್ತು ಇಲ್ಲಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಉಪ್ಪು ಬೆಳ್ಳೆ ತಗೋತಾ ಇರೋರು. ಇವಾಗ ಹುಡುಗ ಹುಡುಗಿನ ಜೊತೆಲಿ ನಿಲ್ಲಿಸ್ಕೊಂಡು ಇವಾಗ ಉಪ್ಪು ಬೆಳ್ಳೆ ತಗೊಂಡಾಯಿತು. ಈಗ ನೆಕ್ಸ್ಟು ಎಂಗೇಜ್ಮೆಂಟ್ ಶುರು ಆಗುತ್ತೆ. ನೋಡಿ, ಇದು ಎಂಗೇಜ್ಮೆಂಟ್ ರಿಂಗು. ನಾವು ಗೆಸ್ ಮಾಡಿದ್ವಿ ಇವರೇ ಇರಬೇಕು ಹುಡುಗನವ್ರಮ್ಮ ಅಂತ. ಅವರೇ ಅಲ್ವಾ? ಚೆನ್ನಾಗಿರತ್ತೆ. ಜೊತೆ ಅವಳು ಕಾವ್ಯ ಬಂದಿಲ್ವಾ? ಇವರು ಪರ್ಪಲ್ ಶರ್ಟು ಮತ್ತು ಪಿಂಕ್ ಸ್ಯಾರಿ ಹಾಕಿರೋರು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ. ಅವ್ರ ಮಗಳದ್ದು ಇವತ್ತು ಎಂಗೇಜ್ಮೆಂಟ್ ನಡೀತಾ ಇರೋದು. ಹಂಗಲ್ಲ, ತಗೊಂಡು ಹುಡುಗರಿಗೆ ಕೊಟ್ಬಿಡು, ಕೀಟ್ ತಗೊಂಡು ಕಾರೊಳಗೆ ಬರಲಿ. ಆಮೇಲೆ ನೆನ್ಸಿಟ್ಕೊಳ್ಳಿ. ಸುವಿಸುವಲಾಲಿ ಹೌದಾ ಅಲ್ವಾ ಹೇಳಿ, ಸುವಿಸುವಲಾಲಿ ಹೌದಾ ಅಲ್ವಾ ಹೇಳಿ. ಏನು ಹೇಳು, ತುಂಬ ಟಚ್ ಮೂಮೆಂಟ್ ಇಟ್ಕೊಬಿಟ್ಟಾಳ. ಯಾರು ಎಂಗೇಜ್ಮೆಂಟ್ ಖರ್ಚಿಪ್ನಾರ ಪುಡಿ ಲಕ್ಷ್ಮಿ ಅಯ್ಯೋ, ಯಾರಿಗೆಲ್ಲಾದ್ರೂ ಹೇಳಿದ್ರೆ ಕಳಿಸ್ತಾರೆ ಬಿಡೋದು. ವಾ, ಎಲ್ಲೋದ್ಲು ಸೀರೆ ಮಾಡ್ತಾರೆ, ಕಳಿಸ್ತಾರೆ. ಪಾಪ ಬೆಚ್ಚದಾಕಿದೆ ಗಾಳಿ ಬಟ್ಟ. ಎಲ್ಲಿದ್ದು ನಾನು ಒಳಗಡೆ ಏನೇನೋ ರೂಮಲ್ಲ ಒಳಗೆ ಫೋಟೋ ಎಲ್ಲ ತೆಗಿಸ್ತಿದ್ಲಲ್ಲ ಅವಳು.
ಸೃಜಿ ಸೃಜಿ ಮಮ್ಮಿಯನ್ನೇ ಕರೀತಾನ ಪಪ್ಪ ಕರೀತದ ಸುರಭಿ ಎಲ್ಲ ಚೆನ್ನಾಗಿದೆ ಡಾರ್ಕ್ ರೂಮ್ ಫೋಟೋ ತೆಗಿಬೇಕು ಸರಿ ಫೋಟೋ ತೆಗಿತಾ ಯಾವಾಗಲೂ